ಇನ್ನು ಮಧ್ಯಪ್ರಾಚ್ಯ ಕದನ ಒಂದು ಹಂತಕ್ಕೆ ಈಗ ಕದನ ವಿರಾಮಕ್ಕೆ ಬಂದಿದ್ರೂ ಕೂಡ ಆಟೋ ಗ್ಯಾಸ್ ಸಮಸ್ಯೆ ಮಾತ್ರ ಇನ್ನೂ ಕೂಡ ತಪ್ತಾ ಇಲ್ಲ. ರಾಜ್ಯದಲ್ಲಿ ಆಟೋ ಚಾಲಕರು ತಮ್ಮ ಸಮಸ್ಯೆಯನ್ನ ಮುಂದುವರೆಸಿದ್ದಾರೆ. ಮಂಡ್ಯದಲ್ಲಿ ದಿನದಿನಕ್ಕೂ ಕೂಡ LPG ಅಭಾವ ಎದುರಾಗ್ತಾ ಇದೆ. ವಾರಕ್ಕೆ 2 ದಿನ ಮಾತ್ರವೇ ಆಟೋ ಗ್ಯಾಸ್ ಇಲ್ಲಿ ಸಿಗ್ತಾ ಇರೋದು. 5 ದಿನ ಗ್ಯಾಸ್ ಬಂಕ್ಗಳು ಬಂದ್ ಆಗಿದೆ. ಹೀಗಾಗಿ ಚಾಲಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಒಂದೇ ಒಂದು ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಸೊ ಹೀಗಾಗಿ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಆಟೋ ಚಾಲಕರಿಗೆ. ಸೊ ಹೀಗಾಗಿ ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಮೊದಲು 56 ರೂಪಾಯಿ ಇದ್ದಂತಹ LPG ಗ್ಯಾಸ್ ಬೆಲೆ ಸದ್ಯ ಕೆಜಿಗೆ 99 ರೂಪಾಯಿ ಆಗಿದೆ. ಸೊ ಹೀಗಾಗಿ ಸರ್ಕಾರ ನಮ್ಮ ಕಷ್ಟವನ್ನ ಕೇಳಬೇಕು, ಕಷ್ಟವನ್ನ ಕೇಳ್ತಾ ಇಲ್ಲ, ಬದುಕು ಬೀದಿಗೆ ಬಿದ್ದಿದೆ ಅಂತ ಹೇಳಿ ಕಣ್ಣೀರಿಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಟೋ ಚಾಲಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ಆಟೋ ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಎಫೆಕ್ಟ್ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಇದರಿಂದಾಗಿ ತೀವ್ರ ಸಂಕಷ್ಟಕ್ಕೆ ಆಟೋ ಚಾಲಕರು ಸಿಲುಕ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ಮಂಡ್ಯ ನಗರದ ಆಟೋ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ ಇದು. ಕಳೆದ 4 ದಿನಗಳಿಂದ ಈ ಗ್ಯಾಸ್ ಸ್ಟೇಷನ್ ಬಂದಾಗಿತ್ತು. ಯಾಕಂತ ಹೇಳಿದ್ರೆ ಯುದ್ಧದ ಎಫೆಕ್ಟ್ನಿಂದಾಗಿ ಗ್ಯಾಸ್ನ ಸರಬರಾಜು ಸರಿಯಾಗಿ ಆಗ್ತಾ ಇರಲಿಲ್ಲ. ಇದೇ ರೀತಿಯ ಒಂದು ತಿಂಗಳಿಂದ ಇದೇ ರೀತಿಯಾದಂಥ ಪರಿಸ್ಥಿತಿಯನ್ನು ಆಟೋ ಚಾಲಕರು ಎದುರಿಸ್ತಾ ಇರ್ತಕ್ಕಂಥದ್ದು. ಅಂದರೆ ವಾರಕ್ಕೊಮ್ಮೆ, ವಾರಕ್ಕೆ 1-2 ದಿನ ಆ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ ಓಪನ್ ಇರುತ್ತೆ. ಅವತ್ತು ಬಂದು ಅವರು ಗ್ಯಾಸನ್ನು ಫಿಲ್ ಮಾಡ್ಕೊಳ್ಬೇಕು. ಆನಂತರದಲ್ಲಿ ಬಾಡಿಗೆಗಳನ್ನ ಹೊಡಿಬೇಕಾದಂಥ ಪರಿಸ್ಥಿತಿ ಆಟೋ ಚಾಲಕರಿಗೆ ಇರುವಂಥದ್ದು. ಅಂದರೆ ಕಳೆದ 4 ದಿನಗಳಿಂದ ಏನು ಆಟೋ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ ಬಂದಾಗಿತ್ತು, ಇವತ್ತು ಓಪನ್ ಆಗಿರೋದ್ರಿಂದ ಬೆಳಗ್ಗೆಯಿಂದಲೇ ಆಟೋ ಚಾಲಕರುಗಳು ಎಲ್ಲರೂ ಕೂಡ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಆಟೋಗಳಿಗೆ ಗ್ಯಾಸನ್ನು ತುಂಬಿಸ್ಕೊಳ್ತಾ ಇರ್ತಕ್ಕಂಥದ್ದು. ಕಳೆದ 4-5 ದಿನಗಳಿಂದಲೂ ಕೂಡ ಬಾಡಿಗೆ ಇಲ್ಲದೆ ಮನೆಯ ಬಳಿ ಆಟೋಗಳು ನಿಂತಿದ್ವು. ಯಾಕೆಂದರೆ ಗ್ಯಾಸ್ ಇರಲಿಲ್ಲ. ಒಂದು ವೇಳೆ ಗ್ಯಾಸ್ ಸಿಕ್ಕಿದ್ರೂ ಕೂಡ ಅದರ ರೇಟು ದುಪ್ಪಟ್ಟಾಗ್ತಾ ಇತ್ತು, 3-4 ಪಟ್ಟು ಹೆಚ್ಚಿರ್ತಾ ಇತ್ತು. ಆದರೆ ಇವತ್ತು ಗ್ಯಾಸ್ನ ಸ್ಟಾಕ್ ಬಂದಿರೋದ್ರಿಂದಾಗಿ ಗ್ಯಾಸ್ನ ಆಟೋ ಚಾಲಕರುಗಳೆಲ್ಲರೂ ಕೂಡ ಬಂದು ಸ್ಟೇಷನಲ್ಲಿ ಒಂದು ಗ್ಯಾಸ್ನ ಫಿಲ್ಲಿಂಗನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಅಂದರೆ ಒಂದು ಕಡೆ ರೇಟ್ ಆಗಲೇ ಒಂದು ಏರಿಕೆಯನ್ನು ಕಾಣ್ತಾ ಇದೆ, ಮತ್ತೊಂದು ಕಡೆ ಬಾಡಿಗೆ ಕೂಡ ಅಷ್ಟೇ ಇರ್ತಕ್ಕಂಥದ್ದು. ಅಂದರೆ ಪ್ಯಾಸೆಂಜರ್ ಬಳಿ ಬಾಡಿಗೆ ಹೆಚ್ಚಾಗಿ ಕೇಳಿದ್ರು ಕೂಡ ಅವರು ಸ್ಪಂದಿಸ್ತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ಸಮಸ್ಯೆಯಲ್ಲಿ ಆಟೋ ಚಾಲಕರು ಸಿಲುಕಿರ್ತಕ್ಕಂಥದ್ದು. ಜೊತೆಗೆ ಆಟೋ ಚಾಲಕರು ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಸರಿಯಾಗಿ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಒಂದು ಕಡೆ ಬೆಲೆ ಏರಿಕೆ, ಹೇಗಿದೆ ಸರ್ ಪರಿಸ್ಥಿತಿ? ಸರ್, ಒಂದು 3 ದಿವಸಕ್ಕೆ ಒಂದು 4 kg 5 kg ಗ್ಯಾಸ್ ಸಿಗ್ತಿದೆ ಮಂಡ್ಯದಲ್ಲಿ. ಆಟೋ ಡ್ರೈವರ್ಗಳು ಮಂಡ್ಯದಲ್ಲಿ ಜೀವನ ಮಾಡೋದೇ ದೊಡ್ಡ ಕಷ್ಟ ಆಗಿದೆ. ಸರ್ಕಾರ ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ. ಇವ್ರು ಇಷ್ಟ ಬಂದಂಗೆ ಒಂಥರ ಇದು ರಿಯಲ್ ಯಾವುದೋ ಆಯಿಲ್ ದಂಧೆ ಥರ ಮಾಡ್ಕೊಬಿಟ್ಟಿದ್ದಾರೆ. ಎಲ್ಲ ಪ್ಯಾಸೆಂಜರ್ ಕೇಳಿದ್ರು 40 ರೂಪಾಯಿ ತಗೊಳ್ಳಿ ಅಂತಾರೆ. ಗ್ಯಾಸ್ ಇಲ್ಲಿ 100 ರೂಪಾಯಿ ಮಾಡ್ಕೊಂಡು ಕುಂತವ್ರೆ. ಎಲ್ಲ ಥರದ ಪ್ರಾಬ್ಲಮ್ ಸರ್. ಈಗ ಸ್ವಂತ ಗಾಡಿ ಆದರೂ ಪರವಾಗಿಲ್ಲ. ಈಗ ಬಾಡಿಗೆ ಗಾಡಿಯವನು 150 ರೂಪಾಯಿ ಕಲೆಕ್ಷನ್ ಕೊಟ್ಟು 100 ರೂಪಾಯಿ ಗ್ಯಾಸು ಕಾಸು ಕೊಟ್ಟು ಉಳಿಸೋದ್ರೆ ಅವ್ನ ಹೆಂಡತಿ ಮಕ್ಳು ಏನು ಯಾವ ಥರ ಸಾಕು ಸರ್. ಗಂಟೆ ಕಾಯಬೇಕು ಗ್ಯಾಸ್ ಫಿಲ್ಲಿಂಗ್ ಮಾಡ್ಕೊಳ್ಬೇಕು ಅಂತ. ಒಂದ್ ಕಡೆ ಬಾಡಿಗೆ ಹೊಡಿಯೋದು ಯಾವ ಥರ ಪರಿಸ್ಥಿತಿ ಹೆಂಗಿದೆ ಸರ್? ಪರಿಸ್ಥಿತಿ ಅಧೋಗತಿ. ನಮ್ದು ಏನಿಲ್ಲ, ಚಿತ್ರಣ ಆಗ್ಬಿಟ್ಟಿವೆ. ಈಗ ನಾವು 5 ರೂಪಾಯಿ ಜಾಸ್ತಿ ಸೇಬೇಕಾದ್ರೆ 1 ಬಾಟಲ್ ನೀರು ಕುಡಿಬೇಕು. ನಾವು 5 ರೂಪಾಯಿ ಜಾಸ್ತಿ ಹೊರತು ಈಸ್ಕೋಬೇಕಾದ್ರೆ ಪ್ಯಾಸೆಂಜರ್ ಹತ್ರ 1 ಬಾಟಲ್ ನೀರು ಕುಡಿಬೇಕು. ಯಾರು ಕೊಡಲ್ಲ, ಯಾರು ಸ್ಪಂದಿಸಲ್ಲ. ನಮಗೆ ಯಾರು ಏನು ಮಾತಾಡುವಂಗಿಲ್ಲ. ನಂಗೆ 60 ವರ್ಷ ವಯಸ್ಸಾಗಿದೆ. ಒಂದು ರೌಂಡ್ ಬಂದಿದ್ದೀನಿ. ನಮ್ಮ ಕಷ್ಟ ಇರ್ಬೇಕು ಲೆಕ್ಕ ಹಾಕೊಳ್ಳಿ. ಅದು ಏನು ಪ್ರಯೋಜನ ಇಲ್ಲ, ಏನು ಆಗಲ್ಲ ಸರ್. ನಮಗೆ ಏರಿಕೆ ಆಗಿದೆ ಅಂತೇಳಿ ಪ್ಯಾಸೆಂಜರ್ ಹತ್ರ ಕೇಳಿದ್ರೆ ಅವ್ರು ಸ್ಪಂದಿಸ್ತಾರ? ಯಾವ ರೀತಿ ಇದೆ ಪರಿಸ್ಥಿತಿ? ಯಾವುದೇ ಕಾರಣಕ್ಕೆ ಸ್ಪಂದಿಸಲ್ಲ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಏನಕ್ಕೆ ಕೊಡಬೇಕು ನಡ್ಕೊಂಡು ಹೊಂಟೈತೀವಿ. ಲೋನ್ ಕಟ್ಟೋರಂತೂ ಗ್ಯಾಸ್ ಸಮಸ್ಯೆ ಹೇಳಿದ್ರೆ ಬೇರೆ ಮಾತಾಡಬೇಡಿ, ಗಾಡಿ ನಿಲ್ಲಿಸಿ. ನಾವಿಷ್ಟು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ದಯವಿಟ್ಟು ಬಡ ಆಟೋ ಚಾಲಕರಿಗೆ ಏನಾದ್ರು ಒಂದು ಸಹಾಯ ಮಾಡಿಕೊಡಿ. ಇಷ್ಟೇ ನಮ್ಮ ಅನಿಸಿಕೆ ಸರ್. ಇನ್ನೇನು ಇಷ್ಟು ಆಟೋ ಚಾಲಕರ ನೋವಿನ ಮಾತು. ಅಂದರೆ ಸರಿಯಾಗಿ ಒಂದು ಕಡೆ ಸರಿಯಾಗಿ ಗ್ಯಾಸ್ ಸಿಗ್ತಾ ಇಲ್ಲ, ಬೆಲೆ ಏರಿಕೆ ಮತ್ತೊಂದು ಕಡೆ ಸಂಕಷ್ಟವನ್ನು ತಂದೊಡ್ತಾ ಇದೆ. ಇದ್ರ ಜೊತೆಗೆ ಗಂಟೆಗಟ್ಟಲೆ ಕಾದು ಗ್ಯಾಸನ್ನು ಫಿಲ್ಲಿಂಗ್ ಮಾಡಿಸ್ಕೋಬೇಕಾದ್ರೆ ಬಾಡಿಗೆ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಜೀವನ ಸಾಗಿಸೋದು ಭಾಳಷ್ಟು ಕಷ್ಟ ಆಗ್ತಿದೆ ಅನ್ನುವಂಥ ನೋವಿನ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ASN ಸುವರ್ಣ ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.